ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಬೇಳೆ ಕುದಿಸ್ಕೊಂಡಿದ್ದೀನಿ, ತೊಗರಿಬೇಳೆ. ಅದಕ್ಕೆ ಟೊಮ್ಯಾಟೊ, ಬಿಸಿಬೇಳೆಭಾತ್ ಪೌಡ್ರು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಖಾರದ ಪುಡಿ, ಬೆಲ್ಲ, ಪಲಾವ್ ಎಲ್ಲನೂ ತೊಗೊಂಡಿದ್ದೀನಿ. ಮೂಲಂಗಿ ಹೆಚ್ಚಿಟ್ಕೊಂಡಿರೋದು. ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಪಲಾವ್ ಎಲೆ, ಕರಿಬೇವು, ಆಮೇಲಿಂದ ಟೊಮೆಟೊ ಮತ್ತು ಈ ಮೂಲಂಗಿ ಕಟ್ ಮಾಡ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲಿಂದ ಮಸಾಲೆ ಪೌಡ್ರು, ಖಾರದ ಪುಡಿ, ಉಪ್ಪು, ಬಿಸಿಬೇಳೆಭಾತ್ ಪೌಡ್ರು ಎಲ್ಲನೂ ಹಾಕಿ ಒಂದೆರಡು ವಿಸಿಲ್ ಹೊಡೆಸ್ಕೊತೀನಿ ಕುಕ್ಕರಲ್ಲಿ. ಬಿಸಿಲ್ ಆದಮೇಲೆ ಇದು ಬೇಳೆ ಕುದಿಸಿದ್ದೀವಲ್ಲ ಅದಕ್ಕೆ ಅದು ಕುದಿಸಿರೋ ಮೂಲಂಗಿನ ಹಾಕೋತಾ ಇದ್ದೀನಿ. ಆ ಬೇಳೆಯಲ್ಲಿ ಒಂದು 10-15 ನಿಮಿಷ ಕುದಿಸಿ ಆದರೆ ಮುಗೀತು, ಸಾಂಬಾರು ರೆಡಿ. ಯಾಕಂದರೆ ಮೊದಲೇ ಕುದಿಸ್ಕೊಂಡಿರ್ತೀವಲ್ಲ ಮೂಲಂಗಿನ ಮತ್ತು ಬೇಳೆನ, ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಅನ್ನಕ್ಕೂ ತಿನ್ಬೋದು, ರೊಟ್ಟಿ ಚಪಾತಿಗೂ ಹಚ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.